ಅವರು ಕೂಡ ಇದ್ದಾರೆ. ಕರ್ನಾಟಕ ರಾಜ್ಯ ವಹಿನಿ ಕುಲ ಕ್ಷತ್ರಿಯ ಸಂಘದ ರಾಜ್ಯಾಧ್ಯಕ್ಷರು. ಸರ್, ಈಗ ಕ್ಷತ್ರಿಯ ಕುಲ ವಹಿನಿ ಕುಲ ಆದವ್ರೆ ಬೇಸಿಕಲಿ ಕರಗ ಅಂತಂದರೆ ಅವರ ಆಚರಣೆ ಅದು. ಆ್ಯಂಡ್ ಅನಾದಿ ಕಾಲದಿಂದಲೂ ಕೂಡ ಅವರ ಆಚರಣೆ ನಮ್ಮ ಮನೆ ಹಬ್ಬ ಅಂತ ಹೇಳಿ ಬೆಂಗಳೂರಿಗೆ ಹಬ್ಬವನ್ನು ಕೊಟ್ಟು ಅವರು ಕೂಡ ಅದರಲ್ಲಿ ತೊಡಗಿಸ್ಕೊಳ್ತಾ ತುಂಬ ನಿಯಮ ನಿಷ್ಠೆಯಿಂದ ಅದನ್ನು ಪಾಲಿಸ್ಕೊಂಡು ಬರ್ತಾರೆ. 11 ದಿನಗಳ ಕಾಲ ತುಂಬ ಕಠಿಣವಾದಂಥ ಒಂದು ರೀತಿ ತಪಸ್ಸು ಅಂತ ಹೇಳ್ಬೋದು ಪ್ರತಿ ವರ್ಷವೂ ಕೂಡ. ಸೊ ಮನೆಗಳಲ್ಲಿ ಯಾವ ಥರ ಆಚರಣೆಗಳಿರ್ತವೆ ಆ್ಯಂಡ್ ಎಷ್ಟು ಕಟ್ಟುನಿಟ್ಟಿನ ಒಂದು ನಿಯಮ ನಿಷ್ಠೆಗಳನ್ನ ಅಲ್ಲಿ ಪಾಲನೆ ಮಾಡ್ತಾರೆ, ಅದ್ರ ಬಗ್ಗೆ ಹೇಳೋ ಹಾಗಿದ್ರೆ ಸರ್. ನೋಡಿ, ಇವತ್ತಿನ ದಿವಸ ಶ್ಲೋಕಗಳಲ್ಲಿ ಪುರಾಣಗಳಲ್ಲಿ ಇದು ಉಲ್ಲೇಖ ಆಗಿದೆ. ವಹಿನಿ ಮಂಡಲ ವಾಸಿನಿ ಆದಿಶಕ್ತಿ ದ್ರೌಪದಿ ದೇವಿ ಅಂತೇಳಿ. ವಹಿನಿ ಮಂಡಲ ಅಂತಂದರೆ ವಹಿನಿ ಅಂತ ಬಂದು ಈ ಸಂಸ್ಕೃತದಲ್ಲಿ ಅಗ್ನಿ ಅನ್ನತಕ್ಕಂಥ ಒಂದು ಅರ್ಥ ಬರುತ್ತೆ. ವಹಿನಿ ಅನ್ನೋದು ಅಗ್ನಿ ಅಂತೇಳಿ. ಆ ವಹಿನಿ ಮಂಡಲ ವಾಸಿನಿ ಆದಿಶಕ್ತಿ ಅಂದರೆ ಅಗ್ನಿಯ ಆರಾಧಕರು ಈ ಜನಾಂಗದವರು ಅಂತೇಳಿ ಅಗ್ನಿಯನ್ನು ಆರಾಧನೆ ಮಾಡತ್ತ. ಅಂದರೆ ತಾಯಿ ಅಗ್ನಿ ಸ್ವರೂಪಿಣಿ. ಅಗ್ನಿ ಸ್ವರೂಪಿಣಿ, ಯಜ್ಞ ಸೇನೆ ಅಂತ ಕರಿತೀರಿ. ದ್ರೌಪದಿ ತಾಯಿ ಬಂದು ಆ್ಯಕ್ಚುಲಾಗಿ ಆ ತಾಯಿ ಅಗ್ನಿಯಿಂದ ಹುಟ್ಟಿರತಕ್ಕಂಥ ಒಂದು ಜನ್ಮ ತಾಳಿರ್ತಕ್ಕಂಥ ಒಂದು ಶಕ್ತಿ. ಆ ಶಕ್ತಿನ ನಾವು ಮಾನವರು ಅಂದರೆ ನಾವು ನಾರ್ಮಲ್ ಪೀಪಲ್ ನಾವು ಉಳಿಸ್ಕೊಳ್ಬೇಕು ಅಂತಂದರೆ ಅದು ಅಪಾರವಾದಂಥ ಒಂದು ಶ್ರದ್ಧಾ ಭಕ್ತಿಯಿಂದ ಅದನ್ನು ನಾವು ಮಾಡಬೇಕಾಗತ್ತೆ. ಇದು ಮತ್ತು ಈ ಜನಾಂಗದ ಹಿನ್ನೆಲೆ ನೋಡಿದ್ರೆ ಇದು ಕರ್ನಾಟಕನೇ ಅಲ್ಲ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಇಡೀ ಪ್ರಪಂಚಾದ್ಯಂತ 1200 ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನಗಳಿದೆ. ಆದರೆ ಇದರಲ್ಲಿ ಯಾರು ಆರಾಧನೆ ಮಾಡ್ತಾರಂತ ಬಂದಾಗ ಅದು ಕೇವಲ ವಹಿನಿ ಕುಲ ಕ್ಷತ್ರಿಯ ಜನಾಂಗ. ಆ ಜನಾಂಗಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಇದು ಅದು ಒಲಿಯಲ್ಲ. ಯಾಕಂದರೆ ವಹಿನಿ ಕುಲ ಕ್ಷತ್ರಿಯರ ಕುಲದೇವತೆ ಈ ಆದಿಶಕ್ತಿ ದ್ರೌಪದಿ ತಾಯಿ. ಹೌದು. ತದನಂತರ ಈಗ ಈ ಸಂಪ್ರದಾಯ ನೀವೇನು ನೋಡ್ತಾ ಇದ್ದೀರಾ, ಭಾಳ ನಿಮಗೆ ಇದು ಬಹುಶಃ ಕರ್ನಾಟಕದಲ್ಲಿ ಇದೆಲ್ಲ ಅಷ್ಟೊಂದು ಚರ್ಚೆ ಆಗಿಲ್ಲ ಅನಿಸುತ್ತೆ. ನೀವು ಭಾಳ ಕುತೂಹಲ, ಇದು ರೋಮಾಂಚನ ಆಗುತ್ತೆ. ಈ ಕ್ಷತ್ರಿಯ ಪರಂಪರೆ, ಕ್ಷತ್ರಿಯ ಜನಾಂಗದ ಸಂಪ್ರದಾಯಗಳು, ಪಾಂಡವರನ್ನು ಆರಾಧನೆ ಮಾಡತಕ್ಕಂಥ ಇಡೀ ಕರ್ನಾಟಕದಲ್ಲಿ ಏಕೈಕ ಜನಾಂಗ ಅಂದರೆ ಇದು ವಹಿನಿ ಕುಲ ಕ್ಷತ್ರಿಯ. ನೀವೆಲ್ಲೂ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಶಿವನ ದೇವಸ್ಥಾನ ನೋಡ್ತೀರಾ, ನಮ್ಮ ವಿಷ್ಣುವಿನ ದೇವಸ್ಥಾನಗಳು ನೋಡ್ತೀರಾ, ಎಲ್ಲ ದೇವಸ್ಥಾನಗಳು ಕಾಣ್ಬೋದು. ಆದರೆ ಪಾಂಡವರ ಆರಾಧನೆ ಮಾಡತಕ್ಕಂಥ ಆ ಜನಾಂಗ, ಆ ಒಂದು ಪಾಂಡವರ ಸಂಪ್ರದಾಯಗಳನ್ನ ಆಚರಿಸ್ತಕ್ಕಂಥ ಜನಾಂಗ ಯಾರು ಅಂತಂದರೆ ಇದು ವಹಿನಿ ಕುಲ ಕ್ಷತ್ರಿಯರು. ಹಾಗೂ ನಮ್ಮ ಧರ್ಮರಾಯ ಸ್ವಾಮಿ ಏನಿವತ್ತು ತಾಯಿ ಆದಿಶಕ್ತಿ ಸ್ವರೂಪಿಣಿಯಾಗಿ ಆಚೆ ಬಂದಿದೆ, ಇವತ್ತು ಬಹಳ ಸಂತೋಷ ಆಗುತ್ತೆ. ನಾಡಿನ ಸುಭಿಕ್ಷೆಗಾಗಿ, ನಾಡಿನ ಒಳಿತಿಗಾಗಿ, ಸಮಸ್ತ ನಾಡಿನ ಜನಗಳ ಒಂದು ಶೋಭೆಗಾಗಿ ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ನಾವು ಕೋರ್ತೀರಿ. ಹಾಗೂ ಈ ದೇವಸ್ಥಾನದ ಹಿನ್ನೆಲೆ ನೋಡೋಕೆ ಹೋದರೆ ಇದು ಯಾವತ್ತೋ ಇವತ್ತಿಂದೋ ನೆನ್ನೆದೋ ಇದು ಸಂಪ್ರದಾಯ ಅಲ್ಲ. ಇದು ಸರಿಸುಮಾರು ಭಾರತೀಯ ಪುರಾತತ್ವ ಇಲಾಖೆಯಿಂದ 800ಕ್ಕೂ ಅಧಿಕ ವರ್ಷಗಳ ಇತಿಹಾಸವುಳ್ಳಂತಹ ಒಂದು ದೇವಾಲಯ ಅಂತೇಳಿ ನಮಗೆ ದಾಖಲೆ ಕೊಟ್ಟಿದ್ದಾರೆ. 800 ವರ್ಷಗಳಂದರೆ ಮಿನಿಮಮ್ 1000 ಇಯರ್ಸ್ ಓಲ್ಡ್ ದೇವಸ್ಥಾನ. ಈ ದೇವಸ್ಥಾನ ಅಲ್ಲಿ ದೇವಸ್ಥಾನದ ಮುಂದ್ಗಡೆ ನೀವು ಬಹುಶಃ ನೋಡ್ಬೋದು, ಎಲ್ಲ ದೇವಸ್ಥಾನಗಳ ಮುಂಭಾಗದಲ್ಲಿ ನಿಮಗೆ ಗರ್ಭಗುಡಿ ಮುಂದ್ಗಡೆ ನಂದಿ ಇರುತ್ತೆ. ನಂದಿನ ಸಾಮಾನ್ಯವಾಗಿ ನೀವು ಕಾಣ್ತೀರ ಗರ್ಭಗುಡಿನಲ್ಲಿ. ಆದರೆ ಈ ದೇವಸ್ಥಾನದ ಮುಂದ್ಗಡೆ ಸಿಂಹ ಇದೆ. ಸಿಂಹ ಯಾರು ಅಂತಂದರೆ ಪಲ್ಲವ ರಾಜಮುದ್ರೆ, ಅದು ಪಲ್ಲವರ ಲಾಂಛನ. ಇದೆಲ್ಲ ರಾಜಕುಲಗಳ ಒಂದು ಪರಂಪರೆ ಇದೆ. ಚಾಲುಕ್ಯರ, ಪಲ್ಲವರ ರಾಜ ಲಾಂಛನ ಬಂದು ಸಿಂಹ. ಈ ಒಂದು ಪಾರಂಪರಿಕ ಏನು ಇದು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಭಾಳಷ್ಟು ಅಲ್ಲಿ ಕುರುಹುಗಳು ನಮ್ಗೆ ಸಿಗುತ್ತೆ. ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಾವು ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀರಿ, ಅಲ್ಲಿ ಆ ಕಂಬದ ಮೇಲೆ ಸಹ ಮೀನಿನ ಒಂದು ಚಿತ್ರ ಇದೆ. ಅದು ನೀವು ಎಂಟ್ರೆನ್ಸಲ್ಲೇ ಇದೆ, ಅದು ನೋಡ್ಬೋದು ನೀವು. ಅದನ್ನು ಕಾಣ ಮೀನು ಬಂದು ಪಾಂಡ್ಯ ರಾಜರ ಲಾಂಛನ. ಈ ಎಲ್ಲ ಜನಾಂಗದ ಒಂದು ಪರಂಪರೆಯೇ ಈ ಆದಿಶಕ್ತಿ ದ್ರೌಪದಿ. ಅಂದರೆ ಕರಗನ ಈ ಶಕ್ತಿ ಸ್ವರೂಪಿಣಿಯಾಗಿ ಅಗ್ನಿಯನ್ನು ಆರಾಧನೆ ಮಾಡತಕ್ಕಂಥದ್ದು. ಅಗ್ನಿಗುಂಡ ಸೇವೆ ಮಾಡ್ತೀರಿ, ಕರ್ಪೂರನ ಹಚ್ಚಿ ಅಗ್ನಿಯನ್ನು ಆಹ್ವಾನ ಮಾಡ್ತೀರಿ. ಮತ್ತು ತದನಂತರ ಸುಮಾರು ಏನು ಈ 9 ದಿನಗಳ ಕಾಲ, ಈ 9 ದಿವಸಗಳ ಕಾಲ ನಮ್ಮ ಜ್ಞಾನೇಂದ್ರ ಸ್ವಾಮಿಗಳು ಏನಿದ್ದಾರೆ ಅವರು ಕಠಿಣ ಋತುಗಳನ್ನ ಪಾಲನೆ ಮಾಡ್ತಾರೆ. ಮತ್ತು ಪಂಚಭೂತಗಳ ಶಕ್ತಿಗಳನ್ನ ಆಹ್ವಾನ ಮಾಡ್ತಾರೆ. ಇಲ್ಲಿ ನಮ್ಮ ಜಲಕಂಠೇಶ್ವರ ದೇವಸ್ಥಾನ ಇರ್ಬೋದು, ನಮ್ಮ ಕರಗದ ಕುಂಟೆ ಇರ್ಬೋದು, ಕಾರ್ಪೊರೇಷನ್ ಹತ್ರ ಎಲ್ಲ ಜಾಗಕ್ಕೂ ಹೋಗಿ ಎಲ್ಲ ಆ ಪಂಚಭೂತಗಳನ್ನ ಅವರು ಒಲಿಸ್ಕೊಳ್ಬೇಕು. ಅದು ಒಲಿಸ್ಕೊಂಡಾಗ ಮಾತ್ರನೇ ಆ ಶಕ್ತಿ ಆಹ್ವಾನ ಆಗ್ತದೆ. ಮತ್ತು ಅಷ್ಟದೇವತೆಗಳನ್ನ ಈಶಾನ್ಯ ದಿಕ್ಕಲ್ಲಿ, ಆಗ್ನೇಯ ದಿಕ್ಕಲ್ಲಿ, ನೈಋತ್ಯ ದಿಕ್ಕಲ್ಲಿ ಎಲ್ಲ ಭಾಗಗಳು ಬೆಂಗಳೂರಿನ ಮೂಲ ಕೇಂದ್ರಿ. ಇದು ಸೆಂಟ್ರಲ್, ದಿಸ್ ಇಸ್ ದ ಸೆಂಟ್ರಲ್ ಟೆಂಪಲ್ ಆಫ್
ಪೇಟೆ. ಏನೋ ಈ ಪೇಟೆ ಅನ್ನತಕ್ಕಂಥದ್ದು ಇವತ್ತಿಂದಲ್ಲ, ಇದು 1000 ವರ್ಷದ ಇತಿಹಾಸ ಇದೆ ಈ ಪೇಟೆಗೆ. ಅಲ್ಲಿ ಸೆಂಟ್ರಲ್ ಪಾಯಿಂಟಿಂದ ಹಿಡಿದು ಆಗ್ನೇಯ, ನೈಋತ್ಯ, ಈಶಾನ್ಯ ಎಲ್ಲ ಭಾಗದ ಒಂದು ಅಷ್ಟದೇವತೆಗಳು ಮತ್ತು ನಮ್ಮ ಏನು ಈ ಒಂದು ಪಂಚಭೂತಗಳಿದೆ ಎಲ್ಲ ಶಕ್ತಿಗಳನ್ನ ಆಹ್ವಾನ ಮಾಡಿಕೊಂಡು ಈ ವಹಿನಿ ಮಂಡಲ ಅಂತ ಕರೀತಾರೆ. ಈ ವಹಿನಿ ಮಂಡಲ ಅಂತಂದರೆ ನೀವು ನೋಡಿರ್ಬೋದು, ಈ ತಲೆಯ ಮೇಲುಗಡೆ ಇರತಕ್ಕಂಥ ತ್ರಿಕೋನಾಕಾರದ ಒಂದು ಭಾಗನ ವಹಿನಿ ಮಂಡಲ ಅಂತ ಕರಿತೀವಿ. ಇದು ಭಾಳ ಸೂಕ್ಷ್ಮ, ಇದೆಲ್ಲ ನಾವು ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಅದ್ರ ಒಂದು ಮಾಹಿತಿ, ಯಾಕಂತಂದರೆ ನಮ್ಮ ಜನಾಂಗದ ಇತಿಹಾಸ ಇವತ್ತು ಯಾರ್ಯಾರೋ ಕರ್ಗಗಳು ಮಾಡ್ತಾ ಇದ್ದಾರೆ, ಅವ್ರಿಗೇನೋ ಗೊತ್ತಿಲ್ಲ, ಏನೋ ಮಾಡ್ತಾರೆ, ಅದೇನೋ ಒಂದು ಪೂಜೆ ಮಾಡ್ಬಿಟ್ಟು ಕರ ತಲೆ ಮೇಲೆ ಇಟ್ಕೊಂಡಿದ್ರೆ ಅದಾಗಲ್ಲ. ನೀವು ಭಾಳಷ್ಟು ಬೆಂಗಳೂರು ಕರ್ಗನೂ ನೋಡಿರ್ಬೋದು ನೀವು. ಕೆಲವೊಂದು ಬಾರಿ ಏನಾದರೂ ಅಚಾತುರ್ಯಗಳಾದರೆ 1 ಅವರ್ ಕೂಡ ಅದನ್ನು ತಲೆ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ, ಅದು ಅಷ್ಟು ಪವರ್ಫುಲ್ಲು ಮತ್ತು ಅಷ್ಟು ಅದು ಶಕ್ತಿನೂ ಇದೆ. ಅದು ಆ ತಾಯಿಯ ವಹಿನಿ ಮಂಡಲ ವಾಸನೆ ಅಂತಕ್ಕಂಥ ಈ ಹಸಿ ಕರ್ಗದ ರೂಪದಲ್ಲಿ ಆ ಶಕ್ತಿನ ಆಹ್ವಾನ ಮಾಡ್ಕೊಂಬಂದು ಆ ಗರ್ಭಗುಡಿ ಒಳಗಡೆ ಕುಂತ್ಕೊಂಡಾಗ ಮಾತ್ರನೇ ಆ ಯಾರು ಪೂಜಾರಿ ಯಾರು ಇರ್ತಾರೆ, ನಮ್ಮ ಜ್ಞಾನೇಂದ್ರ ಅವ್ರದ್ದು ಯಾರು ಪೂಜಾರಿ ಇರ್ತಾರೆ, ಅವರ ಮೈ ತುಂಬಬೇಕದು. ತುಂಬಿದಾಗ ಮಾತ್ರನೇ ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಸುಮಾರು ಒಂದು 10 ರಿಂದ 11 ಗಂಟೆಗಳ ಕಾಲ ಅದನ್ನು ಲೋಕ ಕಲ್ಯಾಣಕ್ಕೆ ಹೋಗಿ ಆ ತಾಯಿ ಪ್ರದರ್ಶನಕ್ಕೆ ಬರ್ತಾಳೆ. ಇದು ಇತಿಹಾಸ. ಈ ಸಂಪ್ರದಾಯಗಳನ್ನೆಲ್ಲ ನಾವು ನೋಡೋದೇ ಆದರೆ ಸಂಪೂರ್ಣವಾಗಿ ಕುರುಕ್ಷೇತ್ರದಲ್ಲಿ ಏನೇನು ಪಾತ್ರಗಳು ಬರುತ್ತೋ ಅವನ್ನೆಲ್ಲ ಒಂದೊಂದು ದಿವಸಕ್ಕೆ ಒಂದೊಂದು ಪಾತ್ರಗಳನ್ನ ನಡೆಸ್ಕೊಂಡು ಕೊನೆಯದಾಗಿ ಬರತಕ್ಕಂಥ ಪಾತ್ರನೇ ಇದು ಆದಿಶಕ್ತಿ. ಮೊದಲನೇ ಬಾರಿಗೆ ನೀವು ನೋಡ್ಬೋದು, ಒಂದು ಹಸಿ ಕರ್ಗದ ಬಿಫೋರು ಮಹಾಭಾರತನ ಓದಿಸ್ತಾರೆ. ಎಲ್ಲಿ ಕರ್ಗದ ಕುಂಟೆ ಐತೆ ಇದ್ರ ಹತ್ರ 7 ಸುತ್ತಿನ ಕೋಟೆ ಅಂತ ಇರುತ್ತೆ, ಅಲ್ಲಿ ಮಹಾಭಾರತನ ಓದಿಸ್ತಾರೆ, ಪಠಿಸ್ತಾರೆ. ಮಹಾಭಾರತದಲ್ಲಿ ಏನೇನು ತೊಂದರೆಗಳಾಯಿತು, ದ್ರೌಪದಿಗೆ ಕೀಚಕನ ನಾಟಕ, ಈ ರೀತಿ ಎಲ್ಲ ಒಂದು ಸಂದರ್ಭಗಳನ್ನ, ಹಿನ್ನೆಲೆಗಳನ್ನ ಪ್ರತಿಯೊಂದೂ ಅಲ್ಲಿ ಓದಿಸ್ತಾರೆ. ಮತ್ತು ವಿಶೇಷವಾಗಿ ನೀವು ಅಬ್ಸರ್ವ್ ಮಾಡ್ಬೋದು, ಆ ಓದೋಂಥ ಒಂದು ಲ್ಯಾಂಗ್ವೇಜ್ ಬಂದು ತೆಲುಗುನಲ್ಲಿರುತ್ತೆ, ತೆಲುಗುನಲ್ಲಿ ಓದ್ತಾರೆ. ಸೊ ತದನಂತರ ಈ ಪೋತರಾಜು ಅಂತ ಏನು ಹೇಳ್ತಿರಲ್ಲ, ಈ ಪೋತರಾಜು ಇವೆಲ್ಲ ಬಂದು ಮೂಲತಃ ತೆಲುಗು ವರ್ಡಿಂಗ್ಸವು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ವಿಚಾರ, ಇವರೆಲ್ಲ ಮೂಲತಃ ಬಂದು ಪಲ್ಲವರು ಏನು 7ನೇ ಶತಮಾನದಲ್ಲಿ ನಮ್ಮ ಬಾದಾಮಿ ಚಾಲುಕ್ಯರ ಮೇಲೆ ಯುದ್ಧ ಮಾಡ್ತಾರೆ. 7ನೇ ಶತಮಾನ 643ನಲ್ಲಿ ದಾಳಿ, ಅಂದರೆ ನರಸಿಂಹವರ್ಮನ್, ನೀವು ಮಯೂರ ಫಿಲಮ್ ನೋಡಿರ್ಬೋದು, ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಭಾಳ ಸವಿಸ್ತಾರವಾಗಿ ಅಭಿನಯ, ಅದು ಆ ಪಾತ್ರನ ಯಾರೂ ನಿಭಾಯಿಸೋದಕ್ಕಾಗಲ್ಲ, ಅದರಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಮತ್ತು ಪಲ್ಲವರು ಚಾಲುಕ್ಯರ ಮೇಲೆ ಯುದ್ಧ ಮಾಡಿ ಚಾಲುಕ್ಯರ ಜೊತೆ ಸಂಬಂಧಗಳನ್ನ ಬೆಳೆಸೋತಕ್ಕಂಥ ಒಂದು ಪ್ರವೃತ್ತಿ ಅವತ್ತಿಂದ ನಡ್ಕೊಂಬಂದಿದೆ. ಹಾಗಾಗಿ ನಮ್ಮ ಒಂದು ಈ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನೀವು ನೋಡ್ಬೋದು, ಅಲ್ಲಿ ಸಿಂಹ ಲಾಂಛನೂ ಇದೆ, ತದನಂತರ ಈ ಕಡೆ ಚಾಲುಕ್ಯರ ಲಾಂಛನೂ ಇದೆ, ಎಲ್ಲನೂ ಇದೆ, ಸೂಕ್ಷ್ಮವಾಗಿ ಗಮನಿಸ್ತದಾದ್ರೆ. ಆ ರೀತಿ ಪ್ರತಿಯೊಂದು ಈ ಮಹಾಭಾರತದ ಹಿನ್ನೆಲೆ ಉಳ್ಳಂತಹ ಒಂದು ಜನಾಂಗ, ಈ ಮಹಾಬಲಿಪುರಂ ನೀವು ನೋಡಿದಿರಲ್ವ, ಹೋಗಿದ್ದೀರಲ್ಲ, ಅಲ್ಲೂ ಸಹ ಪಂಚರತ್ನಗಳು ಇರ್ತವೆ. ಅದೆಲ್ಲ ಬಂದು ಪಲ್ಲವ್ರ ನಿರ್ಮಾಣನೇ, ಪಲ್ಲವರೇ ಅದನ್ನು ಮಾಡಿರತಕ್ಕಂಥದ್ದು. ಸೊ ಆ ಜನಾಂಗ ಇಲ್ಲಿಂದ ಎಲ್ಲಿಗೆ ಹೋದರೂ ಸಹ ಎಲ್ಲಿಗೆ ನಮ್ಮ ರಾಜರು ಏನು ಆಜ್ಞೆ ಮಾಡ್ತಾರೆ ಆ ಆಜ್ಞೆ ಪ್ರಕಾರ ನಾವೆಲ್ಲ ಸೈನಿಕರಾಗಿದ್ದರು, ಹೋಗಿ ಹೊಡೆಯೋದೇ ನಮ್ಮ ಕೆಲಸ. ಚೋಳರ ಮೇಲೆ ಯುದ್ಧ ಮಾಡ್ಬೇಕು, ಹೋಗು ಮಾಡೋದೆ. ಚಾಲುಕ್ಯರ ಮೇಲೆ ಯಾರು ಇರಲಿಲ್ವಲ್ಲ, ಅಲ್ಲಿ ಅಪೋನೆಂಟ್ ಅನ್ನೋರೇ ಇರಲಿಲ್ಲ. ಸೊ ಹಾಗಾಗಿ ಈ ಪರಂಪರೆ ಏನು ಬಂದಿದೆ, ಯುದ್ಧಗಳು ಮಾಡ್ಕೊಂಡು ಬಂದು ಇವತ್ತಿನ ದಿವಸ ನಮ್ಮ ಈ ಜನಾಂಗದ ಭಾಷೆಯೂ ಸಹ ತಮಿಳು, ತೆಲುಗು, ಕನ್ನಡ ಎಲ್ಲ ಮಿಕ್ಸ್ಡ್ ಭಾಷೆ ಮಾತಾಡ್ತಾರೆ ವಿಶೇಷವಾಗಿ. ಈಗ ತಮಿಳಲ್ಲಿ ತಿನ್ಕಳಮೆ, ಬೆಳ್ಳಿ ಕಳಮೆ, ನಾಯ್ತು ಕಳಮೆ ಅಂತಾರೆ. ನಾವು ಈ ವೈನಿಕುಲ ಕ್ಷತ್ರಿಯ ಜನಾಂಗದವ್ರು ಮಾತಾಡೋ ಭಾಷೆ ಆಯ್ತಾರ, ಸೋಮವಾರ, ಮಂಗಳವಾರ ಅಂತ ಹೇಳ್ತೀವಿ. ಆಯ್ತವಾರ, ಸೋಮವಾರ, ಮಂಗಳವಾರ, ಈ ರೀತಿ ಭಾಳ ವಿಶೇಷ ಇದೆ. ಇದು ಬಗದಷ್ಟು ಇತಿಹಾಸ ಇದೆ. ಅಂದ್ರೆ ಭಾಷೆನೂ ಅಷ್ಟೇ ಅನೇಕ ಮಿಕ್ಸ್ಡ್ ವರ್ಷಗಳಿಂದ, ಸಾವಿರಾರು ವರ್ಷಗಳು, ಸಾವಿರಾರು ವರ್ಷಗಳಿಗ ಪಲ್ಲವರು ಮೂಲತಃವಾಗಿ ಅಂದರೆ ಆಗ ಆಂಧ್ರ ಪ್ರದೇಶ ಅನ್ನೋದಲ್ಲ, ಅಮರಾವತಿ ಮೈನ್ ಫಸ್ಟ್ ಕ್ಯಾಪಿಟಲ್ ಆಫ್ ದಿ ಪಲ್ಲವಾಸ್. ಅಮರಾವತಿಯಿಂದ ಏನು ಮಾಡ್ತಾರೆ, ಚೋಳರ ಮೇಲೆ ಯುದ್ಧ ಮಾಡ್ತಾರೆ. ಎಲ್ಲಿ? ಕಾಂಚೀಪುರಂ ಅಲ್ಲಿ ಚೋಳರ ಮೇಲೆ ಯುದ್ಧ ಮಾಡಿ ಚೋಳರನ್ನ ಸೋಲಿಸ್ತಾರೆ. ಚೋಳರ ಕ್ಯಾಪಿಟಲ್ ಯಾವುದು? ಕಾಂಚೀಪುರಂನ ಕ್ಯಾಪ್ಚರ್ ಮಾಡ್ತಾರೆ. ಇದು ಅಂದರೆ ನಾನು ಹೇಳ್ತಾ ಇರೋದು 7ನೇ ಶತಮಾನ 8ನೇ ಶತಮಾನ ಈ ಒಂದು ಶತಮಾನದಲ್ಲಿ ನಡೆದಿರತಕ್ಕಂಥ ವಿಚಾರಗಳು. ಇದೆಲ್ಲ ಇತಿಹಾಸ, ರೆಕಾರ್ಡ್ಸ್, ಇನ್ಸ್ಕ್ರಿಪ್ಷನ್ಸ್ ಇದೆ.
ಅಲ್ಲಿ ಕ್ಯಾಪ್ಚರ್ ಮಾಡಿದಂಥ ಈ ಜನಾಂಗದವರು ಅಲ್ಲಿಂದ ಎಗೇನ್ ಮತ್ತೇನು ಮಾಡ್ತಾರೆ, ಪಲ್ಲವರು ಚಾಲುಕ್ಯರ ಮೇಲೂ ಯುದ್ಧ ಮಾಡ್ತಾರೆ. ಸೊ ಇವ್ರಿಗೆ ಏನಂತಾರೆ, ಈಗ ನಾವೆಲ್ಲ ಸೈನಿಕರಾಗಿದ್ದವ್ರೆ, ಇವತ್ತಿಗೂ ಏನಕ್ಕೆ ನಾವು ಇಲ್ಲಿ ಕತ್ತಿ ಹಿಡಿತೀರಿ ಅಂತಂದರೆ ಈ ಕ್ಷತ್ರಿಯರ ಪರಂಪರೆ ಇದು, ನಾವು ಬಿಡೋಕ್ಕಾಗಲ್ಲ. ವಿ ಹ್ಯಾವ್ ದ ಒನ್ಲಿ ಕಮ್ಯುನಿಟಿ ಹೂ ಹ್ಯಾವ್ ರೈಟ್ಸ್ ಟು ಹೋಲ್ಡ್ ದಿ ಸ್ವರ್ಡ್. ಇದು ಇತಿಹಾಸ. ಉತ್ತರ ಭಾರತದಲ್ಲಿ ರಜಪೂತ್ಸ್ ಬಿಟ್ರೆ ದಕ್ಷಿಣ ಭಾರತದಲ್ಲಿ ವಹಿನಿ ಕುಲ ಕ್ಷತ್ರಿಯರು ಮಾತ್ರ ಇದು ಅರ್ಹತೆ. ಬೇರೆ ಇನ್ಯಾರಾದ್ರೂ ಕತ್ತಿ ಮನೇಲಿ ಇಟ್ಕೊಂಡ್ರೆ ಅವ್ನು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬಿಟ್ಟು ಒಳಗಡೆ ಇದೊಂದು ಪರಂಪರೆ, ಇದು ಸತ್ಯ ಅಲ್ವಾ? ಹೌದು ಹೌದು. ಇವತ್ತಿಗೂ ನಾವು ಅಲಗು ಸೇವೆ ಮಾಡ್ತಾ ಇದ್ದೀರಿ ಅಂದ್ರೆ ಆ ಪರಂಪರೆ ನಮ್ಮಲ್ಲಿ ಇದೆ. ಹೌದು, ಕ್ಷತ್ರಿಯ ಪರಂಪರೆಗಳಿವೆ. ಹಾಗಾಗಿ ಆ ಒಂದು ಶಕ್ತಿ ಸ್ವರೂಪ ಅಷ್ಟೇ ದೈವ ಭಕ್ತಿಯಿಂದ ಇವತ್ತು ಆ ತಾಯಿ ಆಶೀರ್ವಾದ ಅಂದರೆ ಲೋಕ ಸುಭಿಕ್ಷೆಗೋಸ್ಕರ ಆ ತಾಯಿ ಪ್ರತಿ ವರ್ಷವೂ ಜನ್ಮ ಏನೋ ಈ ಧರೆಗೆ ಈ ಭೂಲೋಕಕ್ಕೆ ಬಂದು ಈ ಲೋಕ ಕಲ್ಯಾಣಕ್ಕೆ ಜನರ ಸುಭಿಕ್ಷೆಗಾಗಿ ಆಶೀರ್ವಾದ ಮಾಡಕ್ಕೆ ಬರ್ತಾರೆ ಅನ್ನತಕ್ಕಂಥ ಒಂದು ಬಲವಾದಂತಹ ನಂಬಿಕೆ ಈ ವೈನಿ ಕುಲ ಕ್ಷತ್ರಿಯರ ನಂಬಿಕೆ. ವೆರಿ ನೈಸ್. ಈ ಜನಾಂಗದ ಬಗ್ಗೆ ಏನೋ ಒಂದು ಮಾತಿದೆ. ಇವರು ಎಲ್ಲ ಮೂಲತಃ ಟಿಪ್ಪು ಸುಲ್ತಾನ್ ಕರ್ಕೊಂಬಂದರು, ಹೈಡ್ರಾಲಿ ಕರ್ಕೊಂಬಂದರು, ಈ ಜನಾಂಗ ತಮಿಳ್ನಾಡಿಂದ ವಲಸೆ ಬಂದಂಥದ್ದು ಅಂತ ಈ ಸುಮಾರು ವರ್ಷಗಳಿಂದ ಅದು ನಡ್ಕೊಂಡು ಬರ್ತಿದೆ. ಒಂದು ಮಾತಿದೆ. ಅದು ದಯವಿಟ್ಟು ಭಾರತೀಯ ಪುರಾತತ್ವ ಇಲಾಖೆಯ ದಾಖಲೆಗಳಲ್ಲಿರ್ತಕ್ಕಂಥ ಈ ದೇವಸ್ಥಾನಕ್ಕೆ 800 ವರ್ಷಗಳಿಗೂ ಅಧಿಕ ಒಂದು ದಾಖಲೆಗಳನ್ನ ನಾವು ಕಾಣ್ಬೋದಾಗಿದೆ. ಮತ್ತು ನಮ್ಮ ಜಯಚಾಮರಾಜೇಂದ್ರ ಒಡೆಯರವರು 1811ನೇ ಇಸ್ವಿನಲ್ಲಿ ಈ ಧರ್ಮರಾಯ ದೇವಾಲಯಕ್ಕೆ ಇನಾಮಾಗಿ ಹೊಂಗಸಂದ್ರ, ನೀಲಸಂದ್ರ ಮತ್ತು ನಮ್ಮ ದೂಪನಹಳ್ಳಿನಲ್ಲಿ 187 ಎಕರೆಗಳನ್ನ ದಾನವಾಗಿ ಕೊಟ್ಟಿದ್ದಾರೆ. ಈಗ ಆ ಜಮೀನುಗಳನ್ನ ಉಳಿಸ್ಕೊಳ್ಳೋಂಥ ಕೆಲಸನೂ ನಾವು ಮಾಡ್ತಾಯಿದ್ದೀರಿ. ನಮ್ಮ ರಾಮಲಿಂಗಾರೆಡ್ಡಿ ಧಾರ್ಮಿಕ ದತ್ತಿ ಇಲಾಖೆ ಸಚಿವರಿಗೂ ಸಹ ನಾವು ಮಾಹಿತಿ ಕೊಟ್ಟಿದ್ದೀರಿ. ಈಗಾಗಲೇ ಒಂದು 9.5 ಎಕರೆ ಜಮೀನ ನೀಲಸಂದ್ರದಲ್ಲಿ ಕಾಂಪೌಂಡ್ ಹಾಕಿದ್ದಾರೆ. ಆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸೊ ಈ ಜನಾಂಗ ಎಲ್ಲಿಂದನೋ ವಲಸೆ ಬಂದಿದ್ದು ಅಂತಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಒಂದು ಪರಂಪರೆ ಇದೆ. ಒಂದು ವಹಿನಿ ಕುಲ ಕ್ಷತ್ರಿಯ ಜನಾಂಗದ ಒಂದು ಕ್ಷತ್ರಿಯ ಒಂದು ಸಂಪ್ರದಾಯಗಳ ಒಂದು ಪರಂಪರೆ ಇದೆ. ಎಲ್ಲಿಂದ ವಲಸೆ ಬಂದಿರುತ್ತಲ್ಲ, ಈ ಪ್ರಾಂತ್ಯವಾರಗಳು ಏನು ವಿಂಗಡಣೆ ಆಯಿತು 1956ರಲ್ಲಿ ತಮಿಳ್ನಾಡು, ಆಂಧ್ರ ಅಂತ ಆಯಿತು, ಅದಕ್ಕೆ ಬಿಫೋರು ಕರ್ನಾಟಕ ಅಂತ, ಇವೆಲ್ಲ ಒಂದು ಸಂಸ್ಥಾನಗಳು, ಎಲ್ಲ ಸಂಸ್ಥಾನಗಳು ನಾವು ಆಳ್ವಿಕೆ ಮಾಡಿದ್ದೀರಿ. ಆಂಧ್ರದಿಂದ ಹಿಡ್ಕೊಂಡು ತಮಿಳ್ನಾಡಿಂದ ಹಿಡ್ಕೊಂಡು ಕರ್ನಾಟಕದ ನಮ್ಮ ಚಾಲುಕ್ಯ ಏನು ಇಮ್ಮಡಿ ಬುಲಿಕೇಶ್ ಇದ್ದಾರೆ, ಅವರು ತಮ್ಮ ಶಾಸನದಲ್ಲಿ ವೈನಿ ಕುಲ ಕ್ಷತ್ರಿಯರು ಅಂತ ಬರೆದಿರತಕ್ಕಂಥ ಒಂದು ನಿದರ್ಶನಗಳು ಕೂಡ ನಾವು ಕೊಟ್ಟಿದ್ದೀರಿ ದಾಖಲೆಗಳು. ವೆರಿ ನೈಸ್, ವೆರಿ ನೈಸ್. ಕೊನೆಯದಾಗಿ ಈ ಕಾರ್ಯಕ್ರಮದ ಬಗ್ಗೆ, ಕರಗ ಮಹೋತ್ಸವದ ಬಗ್ಗೆ ವಿಜೃಂಭಣೆಯಿಂದ ನಡೀತಾ ಇದೆ. ಸೊ ಕೊನೆಯದಾಗಿ ಒಂದು ಮಾತು ಹೇಳೋ ಹಾಗಿದ್ರೆ? ಕೊನೆಯದಾಗಿ ಹೇಳಬೇಕು ಅಂತಂದರೆ, ನಾನು ಫ್ರಮ್ ದ ಬಿಗಿನಿಂಗಲ್ಲೂ ಹೇಳಿದೆ, ಅಗ್ನಿಯನ್ನು ಆರಾಧಿಸ್ತಕ್ಕಂಥ ಒಂದು ಜನಾಂಗ ಅಂತಂದರೆ ಅದು ಈ ವಹಿನಿ ಕುಲ ಕ್ಷತ್ರಿಯ ಜನಾಂಗ. ಮತ್ತು ತಾಯಿ ವಹಿನಿ ಮಂಡಲ ವಾಸಿನಿ ಆದಿಶಕ್ತಿ ದ್ರೌಪದಿ. ವಹಿನಿ ಮಂಡಲ ಅಂತಂದರೆ ಹೇಳಿದ್ನಲ್ವ, ಅಗ್ನಿ. ವಹಿನಿ ಅಂದರೆ ಸಂಸ್ಕೃತದಲ್ಲಿ ಅಗ್ನಿ ಅಂತೇಳಿ. ಆ ತಾಯಿಗೆ ನಾನಾ ನಾಮಧೇಯಗಳು ಭಾಳಷ್ಟಿವೆ. ಚಾಮುಂಡೇಶ್ವರಿ ಅಂತೇಳಿ, ಕಾಳಿಕಾಂಬ ಅಂತೇಳಿ, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಶಕ್ತಿ ಸ್ವರೂಪಿಣಿಯಾಗಿ ಆ ತಾಯಿಯನ್ನು ಪೂಜೆ ಮಾಡೋದು ಕಂಡುಬರುತ್ತೆ. ಪ್ರಮುಖವಾಗಿ ನಾವು ಏನು ವಹಿನಿ ಕುಲ ಕ್ಷತ್ರಿಯ ಕುಲಬಾಂಧವ್ರು ಏನಿದ್ದೀರಿ, ಈ ಆಚಾರ ಸಂಪ್ರದಾಯಗಳನ್ನ ಏನು ನಾವು ಸಾವಿರಾರು ವರ್ಷಗಳಿಂದ ಉಳಿಸ್ಕೊಂಡು ಬಂದಿದ್ದೀರಿ, ಈ ಒಂದು ಪರಂಪರೆಗೆ ಪ್ರತಿಯೊಂದು ಜನಾಂಗದ ಸಹಕಾರ ಇರುತ್ತೆ. ಅವರು ಬಾಲ್ಜಿಗರು ಇರ್ಬೋದು, ರೆಡ್ಡಿಗರು ಇರ್ಬೋದು, ಕುರುಬರು ಇರ್ಬೋದು, ಈ ಎಲ್ಲ ವರ್ಗದವರು. ಈಗ ಒಂದು ಊರಲ್ಲಿ ಒಂದು ಅನ್ನದಾನಗಳೆಲ್ಲ ಮಾಡ್ತಾರೋರು, ಈ ಪೇಟೆನಲ್ಲಿ ಸೇಟುಗಳು ಮಾಡ್ತಾರೆ. ಎಲ್ಲ ಜನಾಂಗದವರು ಸೇರಿ ನಡೆಸ್ತಕ್ಕಂಥ ಒಂದು ಸಂಪ್ರದಾಯ ಇದು. ಇದು ನಾಡಿನ ಹಬ್ಬ, ಇದು ನಾಡಿಗೆ ಸೇರಿದಂಥ ಒಂದು ಹಬ್ಬ. ಇದು ಒಂದು ವಿಶ್ವವಿಖ್ಯಾತ ಅಂತ ಅದಕ್ಕೆ ಹೆಸರುವಾಸಿದೆ. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಮುಸ್ಲಿಂ ಬಾಂಧವರು ಸಹ ಇದನ್ನ ಸೇರಿಸ್ಕೊಂಡು ಅವರು ಸಹ ಆಚರಣೆ ಮಾಡ್ತಾರೆ. ಅವರು ಎಲ್ಲ ರಾತ್ರಿಯಲ್ಲಿ ಎದ್ದಿರ್ತಾರೆ, ಹೌದು, ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಅವರು. ಹಾಗಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಏನು ಆದಿಶಕ್ತಿ ಅಗ್ನಿ ಸ್ವರೂಪಿಣಿ ಜನ್ಮ ತಾಳಿ ಬರ್ತಾಳೆ ವರ್ಷಕ್ಕೊಮ್ಮೆ ಅಂತೇಳಿ ನಮ್ಮ ಬಲವಾದ ನಂಬಿಕೆ ಇದೆ. ಲೋಕ ಕಲ್ಯಾಣ ಆಗಲಿ, ಎಲ್ಲ ಜನಕ್ಕೂ ಎಲ್ಲ ಸಮುದಾಯದವ್ರಿಗೂ ಒಳಿತನ್ನು ಮಾಡಲಿ ಅಂತೇಳಿ ತಮ್ಮ ನ್ಯೂಸ್ ಫಸ್ಟ್ ಚಾನಲ್ ಏನಿದೆ ಇದ್ರ ಮುಖಾಂತರ ನಾವು ತಮಗೆ ಪ್ರಮುಖವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ.